Medical termination of pregnancy, it's a one more concept. Shortly, in short form, we are saying that MTP, the medical termination of pregnancy. Uh, it's an intentional or the voluntary the termination of the pregnancy before full term birth. That means full term. We are saying that it is called as an MTP, or we are also saying that induced abortion. Induced abortion ಅಂತಕ್ಕಂಥ ಹೆಸರನ್ನು ಇದಕ್ಕೆ ನಾವು ಕೊಡ್ತಾ ಇದ್ದೀವಿ. So 45 to 50 million MTPs are performed in a year all over the world. So maximum it is, that is 1/5 of the total number of conceived pregnancy. It is a maximum. MTP helps to decrease the population ಕಡಿಮೆ ಮಾಡುವಲ್ಲಿ MTP ಹೆಲ್ಪ್ ಆಗ್ತದೆ. Many countries have not legalized, so legal ಮಾಡಿಲ್ಲ MTP. It is due to emotional or some ethical, so religious issues are there always. But the government of India has legalized this MTP in 1971. Remember, 1971 MTP is legalized with some strict conditions to check the illegal female foeticide. Female foeticide is the one, it is the death of female baby. ಅದಕ್ಕೋಸ್ಕರ ಕೆಲವುಗಳನ್ನು ಸ್ಟ್ರಿಕ್ಟ್ ಮಾಡಿ ಈ MTPಯನ್ನು ಜಾರಿಗೆ ತರಲಾಗಿದೆ. What is the importance of this MTP? ಎಕ್ಸಾಮ್ನಲ್ಲಿ MTP ಲಾಂಗ್ ಫಾರ್ಮ್ ಕೇಳ್ತಾರೆ. ಇಂಪಾರ್ಟೆನ್ಸ್ ಆಫ್ MTP, it is to ಅವಾಯ್ಡ್ ದ ಅನ್ವಾಂಟೆಡ್ ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಡ್ಯೂ ಟು ಕ್ಯಾಶುವಲ್ ಇಂಟರ್ಕೋರ್ಸ್ ಆರ್ ಸಮ್ಟೈಮ್ಸ್ ದೇರ್ ಇಸ್ ನೋ ಯೂಸ್ ಆಫ್ ಎನಿ ಕಾಂಟ್ರಸೆಪ್ಟಿವ್ಸ್. ಯೂಸ್ ಮಾಡಲಾರ್ದಾಗಿರ್ತಕ್ಕಂಥ ಪ್ರೆಗ್ನೆನ್ಸಿಯನ್ನು ತೆಗೆದು ಹಾಕಲಿಕ್ಕೆ ಈ MTPಯನ್ನು ಯೂಸ್ ಮಾಡ್ತಾರೆ. ಸಮ್ಟೈಮ್ಸ್ ಇವನ್ ಇನ್ ದ ರೇಪ್ ಕೇಸಸ್ MTP ಯೂಸ್ಫುಲ್. It is essential in case where contribution of pregnancy could be harmful to the mother or to the fetus or to the both. But ಕೆಲವು ಸಾರಿ ಈ ಪ್ರೆಗ್ನೆನ್ಸಿಯಿಂದ ಏನಾಗ್ತದೆ ಅಂತಂದರೆ ಆ ಮಗುವಿಗೆ ಅಥವಾ ತಾಯಿಗೆ ಅಥವಾ ಇಬ್ಬರಿಗೂ ಹಾರ್ಮ್ಫುಲ್ ಆಗ್ತಕ್ಕಂಥ ಕಂಡೀಷನ್ಸ್ಗಳು ಇರ್ತವೆ. ಎಟ್ ದಟ್ ಟೈಮ್ ದ MTP ಹ್ಯಾಸ್ ಬಿನ್ ಡನ್. ಆವಾಗ ಈ ಮೆಡಿಕಲ್ ಟರ್ಮಿನೇಷನನ್ನು ಮಾಡಲಿಕ್ಕೆ ಚಾನ್ಸಸ್ ಇದೆ. MTP is very safe during ಟ್ರೈಸೆಮಿಸ್ಟರ್. ಮೊದಲೇ 3 ತಿಂಗಳಲ್ಲಿ ಮಾತ್ರ MTP ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಪ್ ಟು 12 weeks. ಆ್ಯಂಡ್ ಇನ್ ದ ಟ್ರೈಸೆಮಿಸ್ಟರ್ ಅಂದರೆ 5-6 ತಿಂಗಳ ಮಾಡಲಿಕ್ಕೆ ಹೋದರೆ ಇಟ್ ಈಸ್ ಸಮ್ವಾಟ್ ರಿಸ್ಕಿ ಇವನ್ ಫಾರ್ ದ ಡಾಕ್ಟರ್ಸ್ ಆ್ಯಂಡ್ ಇವನ್ ಮದರ್ ಆ್ಯಂಡ್ ಫೈಟರ್ಸ್ ಆಲ್ಸೋ. Some problems related to these MTPs. The majority of the MTPs are performed illegally. ಇವತ್ತಿನ ದಿವಸದಲ್ಲಿ MTPಯನ್ನು ಇಲ್ಲಿಗಲ್ ರೇಪ್ ಕೇಸಸ್ಸಲ್ಲಿ ಕಾಂಟ್ರಾಸೆಪ್ಟಿವ್ಸ್ಗಳನ್ನು ಯೂಸ್ ಮಾಡಲಾರದೆ ಆಗಿರ್ತಕ್ಕಂಥ ಕೆಲವು ಸಂದರ್ಭಗಳಲ್ಲಿ ಈ ಅಬಾರ್ಷನ್ಸ್ ಮಾಡ್ತಕ್ಕಂಥದ್ದು ಇಲ್ಲಿಗಲ್ ಆಗಿ ನಡೀತಾ ಇದೆ ಕೆಲವು ಕಡೆಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ವಿ ಆರ್ ಸೇಯಿಂಗ್ ಇಟ್ಸ್ ಅ ಆಮ್ನೋಸೆಂಟಸಿಸ್ ಟೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಆಮ್ನೋಸೆಂಟಸಿಸ್, ಈ ಆಮ್ನೋಸೆಂಟಸಿಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸಮ್ ಆಮ್ನೋಟಿಕ್ ಫ್ಲೂಯಿಡ್ ಆಫ್ ದ ಫೈಟಸ್ ಈಸ್ ಗೋಯಿಂಗ್ ಟು ಬಿ ಟೇಕನ್ ಟು ಎನಲೈಸ್ ದ ಫಿಟಲ್ ಸೆಲ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಆಮ್ನೋಟಿಕ್ ಫ್ಲೂಯಿಡನ್ನು ತಗೊಳ್ತಾ ಇದ್ದಾರೆ. ಆ್ಯಂಡ್ ಡಿಸಾಲ್ವ್ಡ್ ಸಬ್ಸ್ಟೆನ್ಸಸ್, ಇಟ್ ಈಸ್ ಯೂಸ್ ಟು ಟೆಸ್ಟ್ ದ ಪ್ರೆಸೆನ್ಸ್ ಆಫ್ ದ ಜೆನೆಟಿಕ್ ಡಿಸಾರ್ಡರ್ಸ್. ಆಮ್ನೋಟಿಕ್ ಫ್ಲೂಯಿಡು ಆ ಸೆಲ್ಸ್ಗಳನ್ನು ಚೆಕ್ ಮಾಡೋದ್ರ ಮೂಲಕ ಏನು ಜೆನೆಟಿಕ್ ಡಿಸಾರ್ಡರ್ಸ್ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಆ್ಯಂಡ್ ಇವನ್ ದ ಸರ್ವೈಬಿಲಿಟಿ ಆಫ್ ದ ಫೈಟಸ್ ಆಲ್ಸೋ ದಟ್ಸ್ ಕ್ಯಾನ್ ಬಿ ನೋನ್ ವಿತ್ ದ ಹೆಲ್ಪ್ ಆಫ್ ದಿಸ್ ಆಮ್ನೋಸೆಂಟಸಿಸ್. ಅದನ್ನು ಮಾಡೋದ್ರ ಮೂಲಕ ಗೊತ್ತಾಗ್ತದೆ. And with the amniocentesis, there is also chance to know that whether the baby is male or female. ಮೇಲು ಫಿಮೇಲು ಸೆಕ್ಸ್ ಡಿಟರ್ಮಿನೇಷನ್ ಮಾಡಲಿಕ್ಕೂ ಈ ಆಮ್ನೋಸೆಂಟಸಿಸ್ ಯೂಸ್ ಆಗ್ತದೆ. ಸೊ ಇಫ್ ದ ಫೈಟಸ್ ಈಸ್ ಫಿಮೇಲ್, ಇಟ್ ಈಸ್ ಫಾಲೋಡ್ ಬೈ MTP. ಸಚ್ ಪ್ರಾಕ್ಟಿಸಸ್ ಆರ್ ಡೇಂಜರಸ್ ಫಾರ್ ದ ಯಂಗ್ ಮದರ್ ಆ್ಯಂಡ್ ದ ಫೈಟಸ್. ಸೊ ಕೆಲವರಲ್ಲಿ ಏನಾಗ್ತದೆ ಅಂದರೆ ಫೀಮೇಲ್ ಅನ್ನೋದು ಗೊತ್ತಾಗ್ಕೊಳ್ಳಿ ಫೈಟಿಸೈಡ್ ಆಗೋದನ್ನು ಫೀಮೇಲ್ ಫೈಟಿಸೈಡ್ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಇಸ್ ಬೈ ದ MTP. ಸೊ ಇದು ಪ್ರಾಬ್ಲಮ್. ಆ ಥರ ಮಾಡೋಂಗಿಲ್ಲ. ಸೊ ಭಾಳ ಸ್ಟ್ರಿಕ್ಟಾಗಿ ಹೊರಗಡೆಗೆ ಬೋರ್ಡ್ ಹಾಕಿದ್ದಾರೆ, ನೋಡಿದ್ದಾರೆ. ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಅನ್ ಇಲ್ಲಿಗಲ್. ಅದು ಮೇಲ್ ಆರ್ ಫಿಮೇಲ್ ವಾಟ್ ಎವರ್ ಇಟ್ ಈಸ್, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿದೆ. ಸೊ ದಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಯಾಕ್ಟೆಡ್, ಸ್ವಲ್ಪ ಚೇಂಜ್ ಮಾಡಿಕೊಂಡು MTP, ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಮೆಂಡ್ಮೆಂಟನ್ನು ಚೇಂಜ್ ಮಾಡಿಕೊಂಡು in 2017 to reduce the illegal abortion and consequent maternal mortality and morbidity. ಈ ಏನು ಮ್ಯಾಟರ್ನಲ್ ಮೊರ್ಟಾಲಿಟಿ ಅಂತಂದರೆ ಡೆತ್ ಆಫ್ ದ ಮದರ್, ವಿ ಆರ್ ಸೇಯಿಂಗ್ ಇಟ್ಸ್ ಕಾಲ್ಡ್ ಆಸ್ ಎ ಮ್ಯಾಟರ್ನಲ್ ಮೊರ್ಟಾಲಿಟಿ ಅಂತ ಕರಿತೀವಿ. ಮಾರ್ಬಿಡಿಟಿ ಅಂದರೆ ಇಟ್ಸ್ ಎ ಕಂಡೀಷನ್ ಆಫ್ ಸಫರಿಂಗ್ ಫ್ರಮ್ ದ ಡಿಸೀಸಸ್
and some medical conditions. We are saying it's called as morbidity. ಈ ಮಾರ್ಬಿಡಿಟಿ ಅಂತ ಹೇಳಿ ಅದಕ್ಕೆ ನಾವು ಹೇಳ್ತಾ ಇದ್ವಿ. ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, ಎ ಪ್ರೆಗ್ನೆನ್ಸಿ ಮೇ ಬಿ ಟರ್ಮಿನೇಟೆಡ್ ವಿತ್ ಇನ್ ದ ಫಸ್ಟ್ ಟ್ರೈ ಸೆಮಿಸ್ಟರ್, ದ ಫಸ್ಟ್ 12 weeks ಓನ್ಲಿ, ಆನ್ ದ ಒಪಿನಿಯನ್ ಆಫ್ ದ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್. ಒಬ್ಬರು ಡಾಕ್ಟರ್ ಒಪಿನಿಯನ್ ಮೂಲಕ ಅಲ್ಲಿ MTP ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಫ್ ದ ಪ್ರೆಗ್ನೆನ್ಸಿ ಈಸ್ ಕ್ರಾಸಿಂಗ್ 12 weeks, 12 to 24 weeks ಏನಾದರೂ ಇದ್ದರೆ ಆವಾಗ ಇಬ್ಬರು ಡಾಕ್ಟರ್ಸ್ ಮೆಡಿಕಲ್ ಪ್ರಾಕ್ಟಿಷನರ್ಸ್ಗಳ ಒಪಿನಿಯನ್ ಅಂತ ತೊಗೋಬೇಕಾಗ್ತದೆ. ಆ್ಯಂಡ್ ಆಫ್ಟರ್ ದಟ್ MTP ಕ್ಯಾನ್ ಬಿ ಡನ್. ಆವಾಗ MTPಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಮೆಡಿಕಲ್ ಈ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಆಮ್ನಿಯೋಸೆಂಟೆಸಿಸ್ ಪ್ಲೇಸ್ ದನ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಬಟ್ ಅದು ಮಿಸ್ಯೂಸ್ ಆಗೋದ್ರಿಂದ ಈ ಆ್ಯಕ್ಟ್ ಸ್ಟ್ರಿಕ್ಟಾಗಿ ಕೆಲಸವನ್ನು ಮಾಡಲಿಕ್ಕೆ ಆಗ್ತದೆ ಈಗ ಡಾಕ್ಟರ್ಸ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ. And continuing with the sexually transmitted disease, in short agi we are saying that STDs ಅಂತ ಅದಕ್ಕೆ ಶಾರ್ಟ್ ಆಗಿ ಹೇಳ್ತಾ ಇದ್ದೀವಿ. ಸೊ diseases are, what is meant by STDs? STDs are the diseases transmitted through the sexual intercourse or sexual contact. We are going to be saying that STDs, ಅದಕ್ಕೆ ನಾವು STDs ಅಂತ ಹೇಳ್ತಾ ಇದ್ವಿ. ಇನ್ಫೆಕ್ಷನ್ಸ್ ಆರ್ ದ ವೆನರಲ್ ಡಿಸೀಸ್, VDs ಅಂತ ಹೇಳ್ತಾ ಇದ್ದೀವಿ, ವೆನರಲ್ ಡಿಸೀಸಸ್ ಆರ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್, RTIs ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಆಲ್ STDs. ಇವೆಲ್ಲ STDsಗಳಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೋ ಮೆನಿ ಡಿಸೀಸಸ್ ಆರ್ ದೇ. ಗೊನೇರಿಯಾ ಇದೆ, ಸೆಫಲಸ್ ಇದೆ, ಆಮೇಲೆ ಜೆನೈಟಲ್ ಹರ್ಪೀಸ್ ಅಂತ ಕರಿತಾ ಇದ್ದೀವಿ, ಜೆನೈಟಲ್ ವಾರ್ಡ್ಸ್ ಅಂತ ಕರಿತಾ ಇದ್ದೀವಿ, ಹೆಪಟೈಟಿಸ್ B ಇದೆ, HIV ಇದೆ. ಸೋ ಮೆನಿ ದ STDs ಆರ್ ದೇ. Especially the hepatitis B or HIV are also transmitted with STD. ಅದಕ್ಕೂ ನಾವು STDsಗಳಂತ ಹೇಳ್ತೀವಿ. ಬೈ ಶೇರಿಂಗ್ ಇಂಜೆಕ್ಷನ್ಸ್ ನೀಡಲ್ಸ್ಗಳನ್ನು ಶೇರ್ ಮಾಡೋದ್ರ ಮೂಲಕ, by transfusion of blood, that is a very low, at present it is a very low, least ಅಂತ ನಾವು ಹೇಳ್ತಾ ಇದ್ದೀವಿ, negligible by transfer of blood from infected mother to fetus by giving milk, ಹಾಲು ಉಣಿಸೋದ್ರ ಮೂಲಕ ಅಲ್ಲಿ ಚಾನ್ಸಸ್ ಇದೆ. ಆ್ಯಂಡ್ ಇವನ್ ಎಟ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಅಲ್ಲೇ ಮಗುವಿಗೆ ಬರಲಿಕ್ಕೆ ಚಾನ್ಸಸ್ ಇದೆ. ಸೊ ದೀಸ್ ಆರ್ ಆಲ್ how HIV is going to be transferring. Except hepatitis B, the genital herpes and HIV, other diseases are completely curable. ಉಳಿದವೆಲ್ಲ ಕ್ಯೂರೇಬಲ್ ಆಗಿದ್ದಾವೆ. ಬಟ್ ಈ HIV ಮತ್ತು ಹೆಪಟೈಟಿಸ್ B's ಇವುಗಳು ಒಂದು ಸ್ವಲ್ಪ ಏನಾಗ್ತದೆ ಅಂತಂದರೆ ಕ್ಯೂರೇಬಲ್ ಅಲ್ಲ. ಬಟ್ ವಿ ಹ್ಯಾವ್ ಟು ಟೇಕ್ ಕೇರ್ ದ್ಯಾಟ್ ಅವು ಬರಲಾರ್ದಂಗೆ ನಾವು ನೋಡ್ಕೊಳ್ಳೋಕ್ಕೆ ಚಾನ್ಸಸ್ ಇದೆ. ವಾಟ್ ಆರ್ ದ ಸಿಂಪ್ಟಮ್ಸ್? ಅರ್ಲಿ ಸಿಂಪ್ಟಮ್ಸ್ ಇಚ್ಚಿಂಗ್ ಇರ್ತದೆ ಸಾಮಾನ್ಯವಾಗಿ STD ಸಂದರ್ಭದಲ್ಲಿ. ಫ್ಲೂಯಿಡ್ ಡಿಸ್ಚಾರ್ಜ್ ಇರ್ತದೆ, ಸೊ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತಾ ಇದ್ವಿ. ಸ್ಲೈಟ್ ಪೇಯ್ನ್, ಸಾಮಾನ್ಯವಾಗಿ ಪೇಯ್ನ್ ಇರ್ತದೆ, ಸ್ವೆಲ್ಲಿಂಗ್ಸ್ ಇರ್ತದೆ. ಜೆನೈಟಲ್ ರೀಸನ್ದಲ್ಲಿ ಇವೆಲ್ಲ ಆಗೋದನ್ನು ನಾವು ನೋಡ್ತಾ ಇದ್ವಿ. ಅಬ್ಸೆನ್ಸ್ ಆಫ್ ಲೆಸ್ ಸಿಗ್ನಿಫಿಕೆಂಟ್ ಅರ್ಲಿ ಸಿಂಪ್ಟಮ್ಸ್ ಆ್ಯಂಡ್ ದ ಸೋಷಲ್ ಸ್ಟಿಗ್ಮಾ ಅಂತಂದರೆ ಈ ಇನ್ಫೆಕ್ಷನ್ ಆದವ್ರನ್ನ ಜನರು ಸೊಸೈಟಿ ಹ್ಯಾಂಗೆ ನೋಡ್ತದೆ, ಅವ್ರ ಜೊತೆಗೆ ಹ್ಯಾಂಗೆ ರಿಯಾಕ್ಟ್ ಮಾಡ್ತದೆ. ವಿ ಆರ್ ಸೇಯಿಂಗ್ ಇಟ್ ಈಸ್ ನೋನ್ ಆ್ಯಸ್ ಎನ್ ಎ ಸೋಷಲ್ ಸ್ಟಿಗ್ಮಾ ಅಂತ ಕರಿತೀವಿ. ವಿತ್ ಇನ್ಫೆಕ್ಟೆಡ್ ಪರ್ಸನ್ ಟು ಕನ್ಸಲ್ಟ್ ಡಾಕ್ಟರ್. ಹಾಗಾಗಿ ನಾನು ಹೋಗಿ ಡಾಕ್ಟ್ರನ್ನ ಭೇಟಿ ಆಗಿಬಿಟ್ರೆ ನನ್ನ ಹೆಂಗೆ ನೋಡ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಸೊ ದ್ಯಾಟ್ ಈಸ್ ದೇ. ದಿಸ್ ಲೀಡ್ಸ್ ಟು ದ ಕಾಂಪ್ಲಿಕೇಶನ್ಸ್ ಸಚ್ ಆಸ್ ಅ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್, PID ಅಂತ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಆಗ್ತದೆ. ಅಬಾರ್ಷನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಇದೆ. ಸ್ಟಿಲ್ ಬರ್ತ್ ಅಂದರೆ ಒಳಗಡೆಗೆ ಮಗು ಏನಾದರೂ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ ಅಂದರೆ ಡೆಲಿವರಿ ಆಗ್ತದೆ, ಬಟ್ ಮಗು ಸತ್ತೋಗಿರ್ತದೆ. ವಿ ಆರ್ ಸೀಯಿಂಗ್ ಇಟ್ಸ್ ಕಾಲ್ಡ್ ಆಸ್ ಸ್ಟಿಲ್ ಬರ್ತ್ ಅಂತ ಕರಿತೀವಿ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಫೆಲೋಪಿಯನ್ ಟ್ಯೂಬ್ದಲ್ಲಿ ಔಟ್ಸೈಡ್ ದ ಯೂಟರಸ್ ಗ್ರೋತ್ ಆಗೋದನ್ನು ನೋಡ್ತಾ ಇದ್ವಿ. ಫರ್ಟಿಲಿಟಿ ಆಗ್ತಾ ಇದೆ. ಸರ್ಟನ್ ಟೈಮ್ಸ್ ದ ಕ್ಯಾನ್ಸರ್ ಆಫ್ ದ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್, ಕ್ಯಾನ್ಸರ್ ಆಗಲಿಕ್ಕೂ ಸಾಧ್ಯತೆ ಇದೆ. ಸೊ ದೀಸ್ ಆರ್ ಆಲ್ ಸಿಂಪ್ಟಮ್ಸ್ ಆಫ್ ದ STDs. ಹಾಗಾಗಿ ಈ STDsಗಳು ಆಗಬಾರ್ದು ಅಂತಂದರೆ, ಎಸ್ಪೆಷಲಿ HIV ಆಗಬಾರ್ದು ಅಂತಂದರೆ, ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪರ್ಸನ್ಸ್. ದ ಮಲ್ಟಿಪಲ್ ಪಾರ್ಟ್ನರ್ ಜೊತೆಗೆ ಸೆಕ್ಸ್ ಮಾಡೋಂಗಿಲ್ಲ. ಆಲ್ವೇಸ್ ಯೂಸ್ ದ ಕಾಂಡಮ್ಸ್. ದಟ್ಸ್ ದ ಬೆಸ್ಟ್ ಪ್ರಿಕಾಷನರಿ ಯೂಸ್. ಇನ್ ಕೇಸ್ ಆಫ್ ಡೌಟ್, ಏನಾದರೂ ಡೌಟ್ ಇದ್ದರೆ ಜಸ್ಟ್ ಕಾಂಟ್ಯಾಕ್ಟ್ ದ ಡಾಕ್ಟರ್ಸ್. ಆಲ್ ದ ಪರ್ಸನ್ಸ್ ಆರ್ ವಲ್ನರೇಬಲ್ ಟು STDs. ಎಲ್ಲರೂ STDsಗೆ ಸಾಮಾನ್ಯವಾಗಿ ಒಳಗಾಗ್ತಾರೆ. ಸೊ ದೀಸ್ ಆರ್ ವೆರಿ ಹೈ ಅಮಂಗ್ ದ ಪರ್ಸನ್ಸ್ ಇನ್ ದ ಏಜ್ ಆಫ್ ದಟ್ ಗ್ರೂಪ್ಸ್ 15 to 24ದಲ್ಲಿ STDsಗಳು ಆಗಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಸ್ಟಿಲ್ ಮೋರ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಇನ್ ದ ಟೆಕ್ಸ್ಟ್ ಬುಕ್. ಯು ಗೋ ಥ್ರೂ ದಟ್ ಟೆಕ್ಸ್ಟ್ ಬುಕ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಯು ಜಸ್ಟ್ ಆಸ್ಕ್. ಆ್ಯಂಡ್ ಪ್ಲೀಸ್ ಸ್ಟೂಡೆಂಟ್ಸ್, and I decided every time, so the every week 2 tests I am ready to going to take in Google Classroom. Is please attend, try to solve, and so it is very bad ಒಂದು ಬೇಜಾರದ ವಿಚಾರ ಏನಂದರೆ, so many students are not involving in that process.
ಯಾರು ಇನ್ವಾಲ್ವ್ ಇದ್ದೀರಿ, ಥ್ಯಾಂಕ್ ಯು ಫಾರ್ ಯು ಜಸ್ಟ್ ಕಂಟಿನ್ಯೂ. ಓಕೆ, ವಿ ಕಂಟಿನ್ಯೂ ಇನ್ಫರ್ಟಿಲಿಟಿ ಇನ್ ದ ನೆಕ್ಸ್ಟ್ ಕ್ಲಾಸ್.